ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬೆಳಗ್ಗೆ 5 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ಇನ್ನೂ ಕತ್ತಲೇನೇ ಇದೆ ಫ್ರೆಂಡ್ಸ್. ಇನ್ನೊಂದು ಹೇಳಬೇಕು, ಆರ್ತಿ ಮಿಸ್ ಫ್ಯಾಮಿಲಿ ವ್ಲಾಗ್ಸ್ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ನನ್ನ ಧ್ವನಿ ಚೇಂಜ್ ಅಂತ ಅನ್ನಿಸ್ತಿದೆಯಲ್ಲ ಫ್ರೆಂಡ್ಸ್, ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಧ್ವನಿ ಚೇಂಜ್ ಇದೆ. ಏನಪ್ಪ ಇವರು ಈ ಸೌಂಡ್ ಬೇರೆ ಯಾರು ಅಂತ ಅಂದ್ಕೋಬೇಡಿ, ನಾನೇ. ಹಾಗೆ ಬೆಳಗ್ಗೆ 5 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಹಸ್ಬೆಂಡು ಅಂದರೆ 5:30ಕ್ಕೆ ಹೋಗ್ತಾರವರು. 5:30 ತನಕ ನಾನು ಟಿಫನ್ ರೆಡಿ ಮಾಡಬೇಕು. ಇವಾಗ ವೀಡಿಯೋ ಮಾಡ್ತಿರುವಾಗ ನಾನು 5 ಗಂಟೆ ಆಗ್ತಾಯಿದೆ. ರೈಸ್ ಮಾಡಿದ್ದೀನಿ ಆಲ್ರೆಡಿ. ನಿನ್ನೆ ನೈಟ್ ಜೋಳದ ರೊಟ್ಟಿ ಮಾಡಿದ್ದೀನಲ್ಲ, ಜೋಳದ ರೊಟ್ಟಿ ಮತ್ತು ಬಿನೀಸು ಮತ್ತು ರೈಸು ಟಿಫಿನ್ ಬಾಕ್ಸ್ ಹಾಕ್ಕೊಡ್ತೀನಿ. ಇನ್ನು ಟೈಮು 5 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಬೇಕಿದ್ದರೆ ನೀವು ನೋಡಿದರೆ ಕತ್ತಲೆಯಲ್ಲಿ ಕಿಟಕಿ ನೋಡಿದ್ರಲ್ಲ, ಕತ್ಲೆನೇ ಅಷ್ಟು ಬೇಗನೆ ಲೇಟಾಗಿ ಹೋದರೆ ಅಲ್ಲಿ ಜನ ಬಂದುಬಿಟ್ಟು ಮುಂದೆ ಹೋಗ್ತಾರಂತ ಬೇಗನೆ ಹೋಗ್ತಾರೆ ಫ್ರೆಂಡ್ಸ್. ಅವರು ಸಿಲ್ವರ್ ವರ್ಕ್ ಅಲ್ಲ ಅವ್ರದ್ದು ಮಾಡೋದು, ಸಿಲ್ವರ್ ರೆಡಿ ಆಗುತ್ತೆ ಅಲ್ಲಿ. ಈ ಕಡೆ ಟೀ ಇಟ್ಟಿದ್ದೀನಿ, ಟೀ ಕುದೀತಾ ಇದೆ. ಈ ಕಡೆ ಅವರು ಹಸ್ಬೆಂಡು ಸ್ನಾನ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಅವ್ರು ಬರೋವರೆಗೂ ಸ್ವಲ್ಪ ಟೀ ರೆಡಿ ಆದರೆ, ಟೀ ಕುಡಿಯೋವರೆಗೂ ನಾನು ರೆಸಿಪಿ ರೆಡಿ ಮಾಡ್ತೀನಿ, ಬಿನೀಸ್ ಪಲ್ಯ ರೆಡಿ ಮಾಡ್ತೀನಿ. ಪೂರ್ತಿ ಹಾಗೆ ದಪ್ಪ ಬರ್ತಾ ಇದೆ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಇವಾಗ ಟೀ ಕುದಿಯೋಕೆ ಬಿಡೋಣ. ಈ ಕಡೆ ನೋಡಿ ಎಣ್ಣೆ ಬಿಡ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂದರೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವು, ಟರ್ಮರಿಕ್, ಲಾಸ್ಟ್ ಫೈನಲ್ ಇವಾಗ ನೋಡಿ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡರ್, ಇದು 3 ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಬಿನೀಸ್ ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ಕೊಡುತ್ತೆ. ಚಪಾತಿ ಜೊತೆನೇ ಊಟ ಮಾಡಬೇಕು. ಆದರೆ ಜೋಳದ ರೊಟ್ಟಿ ಚಪಾತಿ ಅಂದರೆ ಬರ್ತಾಯಿಲ್ಲ. ಯಾಕೆಂದರೆ ನಮ್ಮ ಹಸ್ಬೆಂಡಿಗೆ ಚಪಾತಿ ಅಂದರೆ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್, ಅವರು ಇಷ್ಟಪಡಲ್ಲ. ಹಾಗಾಗಿ ಜೋಳದ ರೊಟ್ಟಿನೇ ನನಗೆ ಮತ್ತು ನಮ್ಮಿಬ್ಬರು ಮಕ್ಕಳಿಗೆ ಚಪಾತಿ ಅಂದರೆ ಇಷ್ಟಪಡ್ತೀವಿ. ಆವಾಗ ಮಾಡ್ಕೋತೀವಿ ಚಪಾತಿ. ಅವರು ಅವಾಗವಾಗ ಊಟ ಮಾಡ್ತಾರೆ. ಡೈಲಿ ಅಂದರೆ ಚಪಾತಿ ಆಗಲ್ಲ ಫ್ರೆಂಡ್ಸ್ ಅವರಿಗೆ. ಈ ಕಡೆ ನೋಡಿ ಚಾಯ್ ಕುದೀತಾ ಇದೆ. ಈ ಕಡೆ ಕಿಟಕಿ ಹತ್ರ ನೋಡಿ ಫ್ರೆಂಡ್ಸ್, ಫುಲ್ಲು ಕತ್ತಲೆ ಇದೆ, ಕಾಣಿಸ್ತಾ ಇದೆಯಾ ನೋಡಿ. ಇವಾಗ ರೆಡಿ ಆಯಿತು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ಸೈಡು ನಾನು ಬಿನೀಸ್ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬಿನೀಸು ಇವಾಗ ಆ್ಯಡ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇವಾಗ ಸೇರಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಫೋನ್ ಕೆಳಗಡೆ ಇಟ್ಟು ಮಿಕ್ಸ್ ಮಾಡ್ತೀನಿ. ಒಂದು ಕೈಯಂತೂ ಈ ಥರ ಪಕ್ಕಡ ಹಿಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿನೀಸ್ ಪ್ರತಿ ಪೀಸ್ಗೂ ಕರೆಕ್ಟಾಗಿ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಎಲ್ಲ ಹಿಡಿಯುತ್ತೆ. ಇದರಲ್ಲಿ ಇದು ಶೇಂಗಾ ಬೀಜ ಇರಬೇಕು ಫ್ರೆಂಡ್ಸ್, ಇನ್ನೂ ಸೂಪರಾಗಿರುತ್ತೆ. ಶೇಂಗಾ ಬೀಜ ಬೇಕು ಅಂತಲೇ ಹಾಕ್ತಾಯಿಲ್ಲ ನಾನು. ಅದು ಇದೆ, ಆದರೆ ನನ್ನ ಮಗಳಿಗೆ ಕಾಲಿಗೆ ಹತ್ತಿಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ತಿಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಆ್ಯಡ್ ಮಾಡ್ತಾಯಿಲ್ಲ. ಒಂದು 5 ನಿಮಿಷ ಮುಚ್ಚಿದ್ದೀನಿ. ಈ ಕಡೆ ಹಾಗೆ ಚಾಯ್ ಕುದೀತಾ ಇದೆ ನೋಡಿ. ಸ್ವಲ್ಪ ಕುದ್ರೆ ಟೇಸ್ಟ್ ಜಾಸ್ತಿ ಬರೋದು ಫ್ರೆಂಡ್ಸ್. ಹಾಗಾಗಿ ಇವಾಗ ರೆಡಿ ಆದಮೇಲೆ ಟಿಫಿನ್ ಬಾಕ್ಸ್ ಕಟ್ತೀನಿ ಫ್ರೆಂಡ್ಸ್. ನೋಡಿ ಇನ್ನೂ ಮಕ್ಕಳು ನಿದ್ದೆ ಮಾಡ್ತಾಯಿದ್ದಾರೆ. ಹಸ್ಬೆಂಡು ಸ್ನಾನ ಎಲ್ಲ ಮುಗಿಸಿ ಅಲ್ಲಿ ತಲೆ ಬಾಚ್ಕೋತಾ ಇದ್ದಾರೆ. ಇವಾಗ ಅವ್ರಿಗೆ ಟೀ ಕುಡ್ತೀನಿ. ರೆಡಿ ಆಗಿದೆ. ಇವಾಗ ಒಂದು ಸ್ವಲ್ಪ ವಾಟ್ರ್ ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಅವ್ರು ತಲೆ ಬಾಚ್ಕೊತಾ ಇದ್ದಾರೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಈ ಕಡೆ ಇನ್ನೂ ಕತ್ಲೇನೇ ಇದೆ ನೋಡಿ. ಆಲ್ರೆಡಿ ಸ್ನಾನ ಎಲ್ಲ ಮುಗೀತವ್ರದ್ದು. ಟಿಫನ್ ಬಾಕ್ಸು ಇವಾಗ ಟೀ ಕೊಟ್ಟು ಟಿಫನ್ ಬಾಕ್ಸ್ ಕಟ್ತೀನಿ ಫ್ರೆಂಡ್ಸ್. ಆಗಿದೆ. ಒಂದು ಸ್ವಲ್ಪ ವಾಟ್ರ್ ಬಿಟ್ಟಿದ್ದೀನಲ್ಲ ನೋಡಿ, ಒಂದು ಸ್ವಲ್ಪ ವಾಟ್ರ್ ಬಿಟ್ಟಿದ್ದೀನಿ. ಇವಾಗ ಇನ್ನೂ ಟೈಮ್ ಇದೆ ಅಂತ, ಇನ್ನೂ ಒಂದು 10-15 ನಿಮಿಷದಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಒಂದು ಸ್ವಲ್ಪ ನೋಡಿಕೊಂಡು ವಾಟ್ರ್ ಬಿಡಬೇಕು ಫ್ರೆಂಡ್ಸ್. ಏನಕ್ಕಂದರೆ ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇದು ಕೂಡ ನೋಡಿಕೊಂಡು ವಾಟ್ರ್ ಬಿಡಬೇಕು. ಸ್ವಲ್ಪ ಬಿಟ್ಟಿದ್ದೀನಿ ವಾಟರ್, ಅದು ಎಲ್ಲ ಬಿನೀಸ್ ಹಿಡ್ಕೊಂಡು ಬಿಟ್ಟಿದೆ ನೋಡಿ, ಗಟ್ಟಿಯಾಗಿದೆ. ಇವಾಗ ಏನು ಮಾಡಬೇಕು, ನೋಡಿಕೊಂಡು ವಾಟ್ರ್ ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ನೋಡಿ, ಇಷ್ಟೊಂದು ವಾಟ್ರ್ ಆ್ಯಡ್ ಮಾಡಿದೆ ನಾನು. ಇನ್ನೂ ಒಂದು 10 ನಿಮಿಷ ಕುದಿಸಿದ್ರೆ ಕರೆಕ್ಟಾಗಿ ಅಷ್ಟು ಜಾಸ್ತಿ ಗಟ್ಟಿಯಾಗಲ್ಲ,
ಅಷ್ಟು ತೆಳುವಾಗೂ ಕೂಡ ಇರಲ್ಲ. ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್. 10 ನಿಮಿಷ ಬಿಟ್ಬಿಟ್ಟು ಟಿಫನ್ ಬಾಕ್ಸ್ ಕಟ್ತೀನಿ ಅವರಿಗೆ. 5:20 ಆಗ್ತಾಯಿದೆ ಫ್ರೆಂಡ್ಸ್. 5 ನಿಮಿಷ ಕುದಿಸ್ಕೊಂಡು ಟಿಫನ್ ಬಾಕ್ಸ್ ಕಟ್ಟಾದಮೇಲೆ ಮತ್ತೆ ಮಕ್ಕಳು ಎದ್ದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಎದ್ರು ಮಕ್ಕಳು ನೋಡಿ, ಎದ್ದಾದರೂ ಅದು ನಮ್ಮ ಮನೆ ಕ್ಯಾಟ್ ಮಿಲ್ಕು ನೋಡಿ ಹೆಂಗೆ ಕುಂತಿದೆ. ತುಂಬ ಚೆನ್ನಾಗಿ ಆಡುತ್ತೆ ಫ್ರೆಂಡ್ಸ್ ಮಕ್ಕಳ ಜೊತೆ. ನಾವು ಯಾವ ಥರ ಮಾತಾಡ್ತೀವಿ ಆ ಥರ ರಿಯಾಕ್ಟ್ ಮಾಡುತ್ತೆ ನೋಡಿ ಫ್ರೆಂಡ್ಸ್. ಕೆಲವೊಬ್ರು ಅಂತಾರೆ ಕ್ಯಾಟ್ಸ್ ಸಾಕಬಾರ್ದು ಅದು ಇದು ಅಂತಾರೆ, ಆದರೆ ಆ ಥರ ಕ್ಯಾಟ್ ಇಲ್ಲ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಕೀಟ್ಲೆ ಮಾಡೋದು. ನಾವು ಯಾವ ರೀತಿ ಇರ್ತೀವಿ ಆ ರೀತಿ ಇರುತ್ತೆ. ಅದು ಕೂಡ ಚಳಿ ಆಗ್ತಾಯಿದೆ, ಅದಕ್ಕೋಸ್ಕರ ಅವಳ ಹತ್ರ ಹೋಗಿ ಕೂತ್ಕೊಂಡು ಬಿಟ್ಟಿದ್ದೆ ನೋಡಿ. ಅದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಈ ಥರ ಕಪ್ಕೊಂಡು ಕೂಡೋ ಥರ ಪ್ಲೇಸ್ ಬೇಕು ಅದಕ್ಕೆ. ನೋಡಿ ಹೆಂಗೆ ಕೂತಿದೆ ಪಾಪ, ಚಳಿ ಆಗ್ತಾಯಿದೆಲ್ಲ. ಇವಾಗ ಅವರು ಬಿಸ್ಕಿಟ್ ತಂದ್ಕೋತಾರೆ ಫ್ರೆಂಡ್ಸ್ ಹಾಲು ಜೊತೆ. ಅದಕ್ಕೂ ಅವಾಗ ಒಂದು ಪ್ಯಾಕೆಟ್ ಮೊಸರು ತರ್ತೀವಿ. ಇವಾಗ ಇತ್ತೀಚೆಗೆ ಹಾಲು ಕುಡಿತಾ ಇಲ್ಲ, ಜಾಸ್ತಿ ಮೊಸರು ಮತ್ತು ಅನ್ನ ತಿಂತಾಯಿದೆ ಫ್ರೆಂಡ್ಸ್. ಅದು ಇವಾಗ ತರಿದ್ರೆ ಅದಕ್ಕೆ ಹಸಿವು ಕೂಡ ಆಗಿದೆ ಮತ್ತು ಚಳಿ ಜಾಸ್ತಿ ಕೂಡ ಆಗ್ತಾಯಿದೆ ನೋಡಿ. ಹೆಂಗೆ ಸೇರ್ಕೋತಾ ಇದೆ ನೋಡಿ, ಸ್ವಲ್ಪ ಹೆಂಗೆ ಅವಳ ಕಾಲ ಮೇಲೆ ಹೆಂಗೆ ಕೂಡ್ತಾ ಇದೆ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಮನುಷ್ಯನ ಥರಾನೇ ಇದೆ ಫ್ರೆಂಡ್ಸ್ ಇದು. ನಾವು ಯಾವ ರೀತಿ ಮಾತಾಡ್ತೀವಿ, ನಾವು ಏನು ಮಾತಾಡಿದ್ರೂ ಪ್ರತಿಯೊಂದು ಅರ್ಥ ಆಗುತ್ತೆ ನಮ್ಮ ಕ್ಯಾಟಿಗೆ. ನಾವು ಅದಕ್ಕೆ ಮನೆಯಿಂದ ಹೊರ ಹಾಕ್ತಾ ಇಲ್ಲ ಈ ಕ್ಯಾಟಿಗೆ. ಎಷ್ಟು ತಲೆ ತಿಂದ್ರೂ ಎಷ್ಟು ಒಳೆದ್ರೂ ಅಲ್ಲೇ ಹುಡಿತೀವಿ, ಅಲ್ಲೇ ನಮ್ಮಲ್ಲೇ ಇಟ್ಕೋತೀವಿ. ಆದರೆ ಎಲ್ಲೂ ಕಳಿಸಿಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ಕಳಿಸಿಲ್ಲ. ಇವಾಗ ಫ್ರಿಜ್ಜಲ್ಲಿ ಹಾಲಿನ ಪ್ಯಾಕೆಟ್ ಇದೆ ಫ್ರೆಂಡ್ಸ್. ಇದಕ್ಕೆ ಇವಾಗ ತೋರಿಸಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೀವೇ ನೋಡಿ. ಅವಳು ಅಂದರೆ ಇಷ್ಟ ಫ್ರೆಂಡ್ಸ್. ಅದು ನಮ್ಮ ಮನೆಯಲ್ಲಿ ಜಾಸ್ತಿ ಅವಳೇ ಎತ್ಕೊಳ್ಳೋದು, ಕೀಟ್ಲೆ ಮಾಡೋದು, ಅವಳ ಜೊತೆನೇ ಜಾಸ್ತಿ ಆಡೋದು. ನಮ್ಮ ಜೊತೆನೇ ಆಡುತ್ತೆ, ಆದರೆ ಅವಳು ಹುಡಿಯಲ್ಲ, ಒಂದು ದಿವಸ ಕೂಡ ಹುಡ್ದಿಲ್ಲ. ಅದಕ್ಕೆ ನೋಡಿ ಅವಳ ಹತ್ರ ಸ್ವಲ್ಪ ಜಾಸ್ತಿ ಫ್ರೀಡಮ್ ಆಗಿ ಇರುತ್ತೆ. ಅಂದರೆ ಅವಳಿಗೆ ಏನು ಈ ಥರ ಕೆವ್ರಿದ್ರೂ ಈ ಥರ ಏನು ಒಳೆದ್ರೂ ಅವಳು ಒಂದು ದಿವಸ ಹುಡ್ದಿಲ್ಲ. ಅದಕ್ಕೆ ಅಂದರೆ ಒಂದು ದಿವಸ ನಾವು ಇವಾಗ ಕಿರ್ಚಾಡಿದ್ರೆ ಸ್ವಲ್ಪ ಜಾಸ್ತಿ ಒಳ್ತಾ ಇದ್ರೆ ನಾನು ಈ ಥರ ಕೈ ಮೇಲೆ ಎತ್ತು ಬಿಟ್ಟನಂದರೆ ಫುಲ್ ಭಯ ಪಟ್ಕೊಂಡು ಓಡೋಗುತ್ತೆ ಫ್ರೆಂಡ್ಸ್. ಅವಳು ಆ ಥರ ಇಲ್ಲ, ಹೊಡಿಯೋದೇ ಇಲ್ಲ ಅವಳು. ಅದು ಎಷ್ಟು ಏನು ಮಾಡಿದ್ರು ಹೊಡಿಯಲ್ಲ ಅವಳು. ಇವಾಗ ನೋಡಿ ಅವಳ ಜೊತೆನೇ ಹೆಂಗೆ ಕೂತ್ಕೊಂಡಿದೆ. ಇವಾಗ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇವಾಗ ಫ್ರಿಜ್ಜಿಂದ ನಾನು ಮಿಲ್ಕ್ ಪ್ಯಾಕೆಟ್ ಏನಿದೆಯಲ್ಲ ತೋರಿಸಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನೋಡಿ. ನೋಡಿದ್ರೆ ಕಾಣಿಸುತ್ತೆ ನಿಮಗೆ. ಇವಾಗ ನನ್ನ ಧ್ವನಿ ಫ್ರೆಂಡ್ಸ್ ತುಂಬಾ ವೆರೈಟಿಯಾಗಿ ಕಾಣಿಸ್ತಾ ಇದೆ ನಿಮಗೆ, ಅಂದರೆ ಕೇಳಿಸ್ ಬರ್ತಾ ಇದೆ. ಏನು ಅನ್ಕೋಬೇಡಿ ಫ್ರೆಂಡ್ಸ್, ಸ್ವಲ್ಪ ನಿನ್ನೆ ಫೀವರು ಕೋಲ್ಡು ಮತ್ತು ಜಾಸ್ತಿನೇ ಇತ್ತು. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ವಿಡಿಯೋ ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ, ಏನು ಅನ್ಕೋಬೇಡಿ. ಇವಾಗ ಮಿಲ್ಕ್ ಪ್ಯಾಕೆಟು ಫ್ರಿಜ್ಜಲ್ಲಿಂದ ತೆಗಿತೀನಿ. ಅದು ಯಾವ ಕಡೆ ಈ ಕಡೆಯೇ ನೋಡ್ತಾ ಇದೆ, ಕ್ಯಾಮ್ರಕ್ಕೆ ನೋಡ್ತಾ ಇದೆ ನೋಡಿ ಫ್ರೆಂಡ್ಸ್. ಸುಮ್ಮನೆ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಿದ್ದೆ ಇಲ್ಲ ಏನಿಲ್ಲ, ಚಳಿ ಆಗ್ತಾ ಇದೆಯಲ್ಲ, ಅವಳ ಹತ್ರ ಕೂತಿದೆ. ಇವಾಗ ನಾನು ಮಿಲ್ಕ್ ಪ್ಯಾಕೆಟ್ ತೋರಿಸ್ತೀನಿ, ನೀವೇ ಅಬ್ಸರ್ವ್ ಮಾಡಿ ಯಾವ ರೀತಿ ಬರುತ್ತೆ ನೋಡಿ. ಎಷ್ಟು ಕಿರುಚ್ಕೊಂಡು ಬರುತ್ತೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಇವಾಗ ಹೆಂಗೆ ಬರುತ್ತೆ ನೋಡಿ. ಇವಾಗ ನೋಡಿಕೊಂಡು ಬಾ 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 ಬರಲ್ಲ. ಬೇಕಾ ಬೇಡ ಹಾಡು? ಬೇಕಾ ಬೇಡ? ಹಾಲು ನಿಂಗೆ ಬೇಕಾ 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 ಬೇಕಾ
ಬೇಕಾ ನಿಂಗ ವಿಡಿಯೋ ಮಾಡ್ತಾರೆ ಪಟ್ಟಂಚ ಜರುಗ್ತಿ ನೋಡು. ಅಲ್ಲಿ ಬೇಕಾ ಬೇಡ ನಿಂಗ? ಬೇಕು ಮತ್ತ ಬಾ, ಮತ್ತು ಬೇಕಂದ್ರೆ ಬಾ 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 ಬಂದೆ. ಕುಡಿ ಒಳ್ಳೆ ಹೆಂಗೆ ಕುಡಿತಿ ಕುಡಿ. ಅಲ್ಲ ಬರಲ್ಲ ಬಾ, ಬಟ್ಲ ಹಾಕೊಡ್ತಾ ಬಾ. ನಡಿ ನಡಿ ಬಾ. ನನ್ಕಿಂತ ಮುಂದೆ ಇರು ನೀ, ನನ್ಕಿಂತ ಮುಂದೆ ಇರ ಬಾ. ನಡಿ. ಅಲ್ಲಿದೆ ಫ್ರೆಂಡ್ಸ್ ಅದ್ರ ಬಟ್ಟಲು, ಅಲ್ಲಿ ಇಟ್ಟಿದ್ದೀವಿ. ಇವಾಗ ಹಾಕಿ ಕೊಡ್ತೀನಿ ಅದಕ್ಕೆ. ನಡಿ ನಡಿ, ನಿಮ್ಮ ಮುಂದೆ ನಡಿ. ನಡಿ ನಡಿ ನಡಿ, ಮುಂದೆ ನಡಿ. ನೀ ಮುಂದೆ ನಡಿ, ಮುಂದೆ ನಡಿ. ಬರ್ತಾ ನಡಿ. ಹಾಕೊಡ್ತಾ ಹಾಕೋ. ಮತ್ತೆ ಬಾ, ಒಳ ಬಂದು ಹಸಿ ಹೊಕ್ಕೊಳ್ಳೋದು. ಇವಾಗ ಕುಡಿತಾ ಇದೆ ಫ್ರೆಂಡ್ಸ್ ಅದು ಹಾಲು. ಇವಾಗ ಇನ್ನೂ ಮನೆ ಕೆಲಸ ತುಂಬ ಇದೆ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಉಳಿಸಿದ್ದೀನಿ. ಜಾಸ್ತಿ ಒಳ್ತಾ ಇದ್ದರೆ ಮತ್ತೆ ಹಾಲು ಹಾಕಬೇಕು. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲ ಕೆಲಸ ಇದೆ ಇವಾಗ. ಮಕ್ಕಳು ಸ್ಕೂಲೆಲ್ಲ ಕಳಿಸ್ಬಿಟ್ಟು ಎಲ್ಲ ಆಗಿದೆ ಫ್ರೆಂಡ್ಸ್ ಕೆಲಸ ಎಲ್ಲ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ಮಾತ್ರ ತಿಳಿಸಿ. ಹಾಗೆ ಅನಿಸಿಕೆ ಅಭಿಪ್ರಾಯ ಹೇಳೋದು ಮಾತ್ರ ಮರಿಬೇಡಿ. ನಾಳೆ ಈ ವಿಡಿಯೋ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.